ಈಗ ನಮಗೆ ಬೆಳಗಾವಿ ಉಳಿಸಬೇಕು, ಇದು ಬಹಳ. ಇಡೀ ಬೆಳಗಾವಿಯ ಸಂಪೂರ್ಣ ಅಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು. ಡಿಸಿ ತೆಗಿಬೇಕು. ಯಾರೋ ಮಾಡರ್ನ ಎಡರ ಯಾರು SP ಎಡಾ ಮಾರ್ಟಿನ್ ಅಂತ ಅವರು ಇನ್ನು ಯಾರೋ ಇದ್ದಾರೆ. ಪಾಪ ವೈಯಕ್ತಿಕವಾಗಿ ನನಗೇನಿಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಭದ್ರವಾಗಿ ಬೆಳಗಾವಿ ಆಡಳಿತ ಸಂಪೂರ್ಣ ಬದಲಾವಣೆ ಆಗಬೇಕು. ಭದ್ರವಾಗಿರುವ ಕನ್ನಡ ಅಧಿಕಾರಿಗಳನ್ನ ಹಾಕ್ಬೇಕಲ್ಲಿ. ಮಾತೆತ್ತಿದ್ರೆ ಕನ್ನಡಕ್ಕೆ ವಿರುದ್ಧ ಮಾತಾಡಿದ್ರೆ ಅವರಿಗೆ ಬುದ್ಧಿ ಕಲಿಸಬೇಕು. ಅಂತ ಅಧಿಕಾರಿ ಬೇಕು. ಜಿಲ್ಲಾಧಿಕಾರಿಗಳಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಮರಾಠಿ ಭಾಷೆ? ಅಲ್ಲಿ ಅಧಿಕಾರಿಗಳು ನಿಮ್ಗೆ ಹೇಳ್ತೀರಿ ಗೋವಿಂದ್ ಅವರೇ, ನಮ್ ಸರ್ಕಾರಕ್ಕೂ ಅಯ್ಯೋ ಇವೆಲ್ಲ ಮಾತಾಡಬಾರ್ದು. ಅದು ಒಂಥರ ವಿಚಿತ್ರವಾಗಿದೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಸ್ನೇಹಿತರೆ ಪಾಪ ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಮನೇಲಿ ಕಳ್ತನ ಆದ್ರೂ ಅವರು ಇದ್ ಮಾಡಕ್ ಹೋಗಲ್ಲ. ಹೋಮ್ ಮಿನಿಸ್ಟರ್ ಮನೇಲಿ ಹಿಂಬಾಲ್ ನಿಲ್ಬೇಕು, ಕಳ್ತನ ಆಗೋಯ್ತು. ಹೌದಾ, ಯಾವಾಗಾಯ್ತು? ಆಯ್ತಾ, ಸರಿ, ನಾವು ಅದನ್ನ ಅಧಿಕಾರಿಗಳು ವಹಿಸಿದ್ದೀನಿ, ಅವರು ನೋಡ್ಕೊಳ್ತಾರೆ. ಆದ್ರೆ ನಿಮ್ಮ ಮನೇಲಿ ಆಗಿರೋದು ಕಣ್ರಿ, ನಮ್ಮ ಮನೇಲಿ ಆದ್ರೂ ಇದು ಕಾನೂನು ಬದ್ಧವಾಗಿ ಮಾಡ್ಬೇಕಾಗತ್ತೆ. ಹೇಳ ಒಂದ್ ನಿಮಿಷ, ಕಾನೂನು ಬದ್ಧವಾಗಿ ಮಾಡ. ಇದು ಹೇಳ್ದೇ ಇದ್ರೆ ಇವ್ರು ಬೈದೇ ಇದ್ರೆ ಹಂಗೆ ಇವ್ರನ್ನ ಕಾನೂನು ಬದ್ಧವಾಗಿ ಮಾಡುತ್ತೆ. ಪಾಪ ನಾನು ಈಗ ನಾನು ಇದು ಹೇಳ್ತಾ ಇದ್ದೀನಿ, ಮುಗಿಸ್ಬಿಡ್ತೀನಿ. ನಮ್ಮ ಸ್ನೇಹಿತರುಗಳು ಬಹಳ MS ಶಿವಸೇನೆ, ಇಲ್ಲಿ ಶಿವಸೇನೆ ಗಡಿಪಾರು ಮಾಡಬೇಕು, MS ನಿಷೇಧ ಮಾಡಬೇಕು. ಬೆಳಗಾವಿ ಅದಕ್ಕೆ ಎಲ್ಲ ಅಧಿಕಾರಿಗಳನ್ನ ತೆಗಿಬೇಕು. ರಾಜಕಾರಣಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಸಂಭಾಜಿ ಪ್ರತಿಮೆ ತೆಗಿಲೇಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ತೀವ್ರ ಖಂಡನೆ. ಈ ಬಗ್ಗೆ ಭಾರಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ, ಬೆಳಗಾವಿ, ಧಾರವಾಡ, ಹುಬ್ಳಿ ನಿಲ್ಬೇಕು. ನೀವು ಬೆಳಗಾವಿ ಬರ್ತೀವಿ, ಹುಬ್ಳಿಗೆ ಬರ್ತೀವಿ, ಮಹದಾಯಿ ಕೈ ಬಿಡಕ್ಕಾಗೋದಿಲ್ಲ. ಪ್ರಹ್ಲಾದ್ ಜೋಶಿ ನಾಟಕ ಆಡ್ಬೇಡಪ್ಪ, ಒಳ್ಳೇದಲ್ಲ. ಖಂಡಿತ ಮಹದಾಯಿ ನಮಗೆ ಅನ್ಯಾಯ ಆಗಿದೆ, ಅದು ತೀವ್ರ. ಕೊಪ್ಪಳ ಸುತ್ತ ಕಾರ್ಖಾನೆಗಳಿಂದ ಕೊಪ್ಪಳ ಹಾಳಾಗ್ತಾ ಇದೆ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ, ಏರ್ ಕಟಿಂಗ್ ಬಿಹಾರದವರು, ಸೌತೆಕಾಯಿ ಬಿಹಾರದವರು, ಮಿಠಾಯಿ ಬಿಹಾರದವರು, ಕಡಲೆ ಬೀಜ ಬಿಹಾರ, ಎಲ್ಲ ಬರೀ ಹೊರಗಡೆಯವರು. ಇದು ಯಾರು ಕೇಳೋರಿಲ್ಲ. ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಚ್ಚೋದು ಒಳ್ಳೇದದು. ಎಲ್ಲ ಅವರೇ. ಈ ಬೆಂಗಳೂರಲ್ಲಿ ಕೊಲೆ ಮಾಡೋರವ್ರೆ, ಕಳ್ತನ ಮಾಡೋರವ್ರೆ, ದರೋಡೆ ಮಾಡೋರವ್ರೆ, ರೇಪ್ ಮಾಡೋರು. ಮೊದಲು ಪರಭಾಷೆಯವ್ರನ್ನ ಹೊರಗಡೆ ಹೋಗ್ಲೇಬೇಕು. ಇದು ಗಂಭೀರವಾಗಿ ಮಹಾರಾಷ್ಟ್ರದಲ್ಲಿ ಹೇಳಿದ್ದೀನಿ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಕೇಂದ್ರ ಸರ್ಕಾರ ನಮಗೆ ಇವತ್ತು ಆಯವ್ಯಯದಲ್ಲಿ ಒಂದು ಬಿಡಿಗಾಸು ಕೊಡ್ಲಿಲ್ಲ. ರೈಲ್ವೆಗಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಿಲ್ಲ, ಹೈದರಾಬಾದ್ ಕರ್ನಾಟಕಕ್ಕಿಲ್ಲ, ಉತ್ತರ ಕರ್ನಾಟಕಕ್ಕಿಲ್ಲ, ಎಲ್ಲೂ ಇಲ್ಲ. ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇದು ಬಹಳ. ಇಲ್ಲಿ ಇರುವ ಮರಾಠಿ ಪ್ರತಿಮೆಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಚಿಂತೆಯನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ನಾವು ಕನ್ನಡ ಒಕ್ಕೂಟ 3ನೇ ತಾರೀಕು ರಾಜಭವನ ಮುತ್ತಿಗೆ, ಬೆಳಗಾವಿ ಉಳಿಸಿ, ಬೆಳಗ್ಗೆ 11:30 ಗಂಟೆಗೆ 3ನೇ ತಾರೀಕು ರಾಜಭವನ ಮುತ್ತಿಗೆ. 7ನೇ ತಾರೀಕು ಬೆಳಗಾವಿ ಚಲೋ, ಬೆಳಗಾವಿ ಮೆರವಣಿಗೆ 7ನೇ ತಾರೀಕು. 11ನೇ ತಾರೀಕು ಮೇಕೆದಾಟಿಗಾಗಿ
ಮೇಕೆದಾಟಿಗಾಗಿ ಹತ್ತಿ ಬೆಲೆ ತಮಿಳುನಾಡು ಗಡಿ ಬಂದ್. 11ನೇ ತಾರೀಕು ತಮಿಳುನಾಡು ಗಡಿ ಬಂದ್. 14 ತಾರೀಕು ಮೈಸೂರು, ರಾಮನಗರ, ಮಂಡ್ಯ, ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ, ಎಂಇಎಸ್ ವಿರುದ್ಧ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ. 16ನೇ ತಾರೀಕು ಭಾನುವಾರ ಹೊಸಕೋಟೆ, ಮದ್ರಾಸ್ ರೋಡ್, ಹೊಸಕೋಟೆ ಹೆದ್ದಾರಿ ತಡೆ. ಕನ್ನಡ ಸಂಘಟನೆಗಳು 18ನೇ ತಾರೀಕು ಕನ್ನಡ ಸಂಘಟನೆಗಳ ಸಭೆ ಇಲ್ಲಿ, ಭಾರಿ ಸಭೆ. ಅಂತಿಮವಾಗಿ ಈಗ ಕೊನೆಯ ಹಂತದಲ್ಲಿ ಹೇಳ್ತೀನಿ, ಇವತ್ತು ನಾವು ಸುಮ್ಮನೆ ನಾವೇನೋ ಇಲ್ಲಿ ಆಟ ಆಡೋದಕ್ಕೆ ಸಭೆ ಸೇರಿಲ್ಲ, ಅಥವಾ ನಮ್ಗೇನು 2 ಕಿರೀಟಕ್ಕೆ ಸಭೆ ಸೇರಿಲ್ಲ, ಅಥವಾ ಇಲ್ಲಿ ಯಾವುದೋ ಇನ್ಕ್ರಿಮೆಂಟ್ ಬತ್ತೆ ಸಭೆ ಸೇರಿಲ್ಲ.